ಶುರುವಾಗಿದೆ. ನೇರ ಈಗಲೇ ನಾವು ಹೇಳೋ ಸ್ಥಿತಿಯಲ್ಲಿಲ್ಲ. ಆದರೆ ಅಧಿಕಾರಿಗಳಿಗೆ ಮತ್ತು ರಾಜಕಾರಣಿಗಳಿಗೆ ನಡುಕ. DRIನ ಮಾಹಿತಿಯ ಮೇರೆಗೆ CBIನವರು FIR ದಾಖಲಿಸ್ಕೊಂಡಿದ್ದಾರೆ. FIRನಲ್ಲಿ ಹೆಸರು ಯಾರ್ದಿದೆ, ಯಾರ್ದೂ ಇಲ್ಲ. ಅಪರಿಚಿತ ಸಾರ್ವಜನಿಕ ಸೇವಕರು ಅಂತ, ಅಂದರೆ ಅನ್ನೋನ್ ಪಬ್ಲಿಕ್ ಸರ್ವೆಂಟ್ಸ್ ಅಂದರೆ ಅದರಲ್ಲಿ ಸರ್ಕಾರಿ ನೌಕರರು ಬಂದರು, ರಾಜಕಾರಣಿಗಳು ಬಂದರು. ಅಪರಿಚಿತ ಸಾರ್ವಜನಿಕ ಸೇವಕರು ಅಂತ ಯಾರ್ದು ಹೆಸರಿಲ್ಲ, ಅದರಲ್ಲಿ ಅಷ್ಟೇ ಇರೋದು. ಸಾರ್ವಜನಿಕ ಸೇವೆಯಲ್ಲಿರುವವರು ಮತ್ತು ಖಾಸಗಿ ವ್ಯಕ್ತಿಗಳ ವಿರುದ್ಧದ FIR ಇದು. DRI ಅಧಿಕಾರಿಗಳು ಕೊಟ್ಟ ದೂರಿನ ಆಧಾರದ ಮೇಲೆ ಈ FIR ಆಗಿದೆ. ದೂರು ಕೊಟ್ಟಿರೋದು ಬರೀ ರಣ್ಯಾರಾವ್ ಪ್ರಕರಣದ ಮೇಲೆ ಅಂದ್ರೆ ಇಲ್ಲ. ಇಲ್ಲಿ 14 kg 800 ಗ್ರಾಂ ಬಂಗಾರವನ್ನು ತಂದು ರಣ್ಯಾರಾವ್ ತಗಲಾಕೊಂಡ್ಲು. ಈಕೆ ಸಿಕ್ಕಿದ್ದು 3ನೇ ತಾರೀಕು. ಅದಾಗಿ 2 ದಿವಸಕ್ಕೆ ಮುಂಬೈಯಲ್ಲಿ ಇಬ್ಬರು ವಿದೇಶಿಯರು ಸಿಕ್ಕಿಬಿಡ್ತಾರೆ. ಮಾರ್ಚ್ 6ನೇ ತಾರೀಕು ಅವರು 21 kg ಬಂಗಾರ ತಗೊಂಡು ಬಂದಿದ್ರು. ಅವರು ದುಬೈಯಿಂದನೇ ಬಂದಿದ್ರಂತೆ. 21 kg ಬಂಗಾರ ತೆಗೆದುಕೊಂಡು ಬಂದಂಥ ಇಬ್ಬರು ಫಾರಿನರ್ಸು ಮುಂಬೈ ಏರ್ಪೋರ್ಟ್ನಲ್ಲಿ ಸಿಕ್ಕಾಕೊಂಡ್ರು. ಈ 2 ಮಾಹಿತಿಯನ್ನು DRIನವರು CBIಗೆ ಕೊಟ್ಟು ಇಂಥದ್ದೊಂದು ಸಿಂಡಿಕೇಟ್ ಇದೆ, ಒಂದು ಸ್ಮಗ್ಲಿಂಗ್ನ ರ್ಯಾಕೆಟ್ ನಡೀತಾ ಇದೆ, ಇದರ ವಿರುದ್ಧ ತನಿಖೆ ಮಾಡಿ ಅಂತ ದೂರು ಕೊಟ್ಟಿದ್ದಾರೆ. ಅದರ ಆಧಾರದ ಮೇಲೆ CBIನವರು ಪ್ರಕರಣ ದಾಖಲಿಸಿಕೊಂಡಿರೋದು. ಇನ್ನು ED ಯಾಕೆ ಬರುತ್ತೆ? ಇನ್ನು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣಿಸ್ತಾ ಇಲ್ವಾ PMLA ಆ್ಯಕ್ಟ್ ಅಟ್ರಾಕ್ಟ್ ಆಗುವಂಥ ಕ್ರೈಮ್ ನಡೆದಿದೆ ಇಲ್ಲಿ ಅಂತ? ಮನಿ ಲಾಂಡ್ರಿಂಗ್ ನಡೆದಿದೆ ಅನ್ನೋದು ಮೇಲ್ನೋಟಕ್ಕೆ ಅರ್ಥ ಆಗ್ತಿಲ್ವಾ? ಇಲ್ಲಿ 14 kg 800 ಗ್ರಾಂ ಬಂಗಾರವನ್ನು ಏನು ದುಬೈ ಬಂಗಾರದ ಅಂಗಡಿಯಲ್ಲಿ ಉದ್ರಿ ಲೆಕ್ಕ ಬರೆಸಿ ತಗೊಂಬರ್ತಾರ? ಆಮೇಲೆ ಕೊಡ್ತೀನಿ, ಇನ್ನೊಂದು ದಿವಸ ಬಂದಾಗ ಕೊಡ್ತೀನಿ ಅಂಥೇಳಿ ತಗೊಂಬರೋಕ್ಕಾಗತ್ತಾ? ಇಲ್ಲಿಂದ ದುಡ್ಡು ಹೋಗಿರುತ್ತಲ್ಲಿ. ದ್ಯಾಟ್ ಈಸ್ ಮನಿ ಲಾಂಡ್ರಿಂಗ್. ಅದಕ್ಕೆ ED ಬಂದಿದೆ. ಇದರಲ್ಲಿ ರಾಜಕಾರಣಿಗಳಿಗೆ ಇದು ಯಾಕೆ ನಡಕ ಆಗಬೇಕು ಅನ್ನೋದೇ ಅರ್ಥ ಆಗ್ತಿಲ್ಲ. ಆದರೆ ರಾಜಕಾರಣಿಗಳ ಮನೆಯಿಂದಲೇ ಮಾಹಿತಿ ಬರ್ತಾ ಇದ್ದಾವೆ, ಸಾಹೇಬ್ರು ಯಾಕೋ ಭಾಳ ಟೆನ್ಷನ್ ಆಗಿದ್ದಾರೆ ಅಂತ. ಅದು ಇದೇ ವಿಷಯಕ್ಕೆ ಅಥವಾ ಬೇರೆ ಇನ್ನೇನಾದ್ರು ವಿಷಯಕ್ಕೆ ಟೆನ್ಷನ್ ಆಗಿದ್ದಾರೋ ಸಾಹೇಬರು ಗೊತ್ತಿಲ್ಲ ನಮಗೆ. ಗನ್ಮ್ಯಾನ್ಗಳು, ಡ್ರೈವರ್ಗಳು ಇರ್ತಾರಲ್ಲ, ಮಾಹಿತಿ ಕೊಡ್ತಿರ್ತಾರೆ. ಟೆನ್ಷನ್ನಲ್ಲಿದ್ದಾರೆ ಯಾಕೋ ಸಾಹೇಬರು ಅಂತ. ಅಧಿಕಾರಿಗಳಿಗೆ ನಡುಕ ಯಾಕೆ? ರಣ್ಯಾರಾವ್ ನೀವು ಏನಂತೀರಿ, ಸ್ಟೆಪ್ ಫಾದರ್, ಮಲತಂದೆ, ಸ್ವತಃ ಫೋನ್ ಮಾಡಿ ಪ್ರೋಟೋಕಾಲ್ಗೆ ಹೇಳಿರಲಿಲ್ವಾ ನನ್ನ ಮಗಳು ಬರ್ತಾಳೆ ಕರ್ಕೊಂಬಂದು ಹೊರಗಡೆ ಬಿಡಿ ಅಂತ. ಈಗ ರಾಜ್ಯ ಸರ್ಕಾರ ಕಡ್ಡಾಯ ರಜೆ ಕೊಟ್ಟು ಕಳಿಸಿದೆ ಅವ್ರಿಗೆ. ಇದೊಂದು ಸರ್ಕಾರಗಳಲ್ಲಿ ಹೈಯರ್ ಅಫಿಷಿಯಲ್ಸಿಗಿರುವ ಸವಲತ್ತು ನೋಡಿ. ಇದು ಕಡ್ಡಾಯ, ಕಂಪಲ್ಸರಿ ಲೀವಿಗೆ ಹೋಗ್ಬೇಕು ನೀವು ಅಂತ. ರಜೆ ಅಂದರೆ ಸಂಬಳ ಏನಾದ್ರು ಕಟ್ ಮಾಡ್ತಾರಂದ್ರೆ ಇಲ್ಲ, ಸಂಬಳದ ಪಾಡಿಗೆ ಸಂಬಳ ಬರ್ತಾ ಇರುತ್ತೆ, ಉಳಿದಿದ್ದೆಲ್ಲವೂ ನಡೀತಾ ಇರುತ್ತೆ. ಬಟ್ ಕೆಲಸ ಮಾಡಬೇಡಿ ಅಷ್ಟೇ. ಯಾರಿಗುಂಟು ಯಾರಿಗಿಲ್ಲ. ಕಡ್ಡಾಯ ರಜೆಯ ಮೇಲೆ DGP ರಾಮಚಂದ್ರ ರಾವ್ ಅವರನ್ನು ಕಳಿಸಲಾಗಿದೆ ರಾಜ್ಯ ಸರ್ಕಾರದ ಸೂಚನೆಯ ಮೇರೆಗೆ, ಗೃಹ ಇಲಾಖೆಯ ಸೂಚನೆಯ ಮೇರೆಗೆ. ಹೋಗಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.